Divine Grace Igniter. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಸ್ವರ್ಗ ಸ್ವೀಕೃತ ದೇವಮಾತೆಯ ಹಾಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ನಾವು ಬೈಬಲ್ನ ಪುಟಗಳನ್ನು ತಿರುಗಿಸಿ ನೋಡಿದರೆ ದೇವಮಾತೆಯು ಸ್ವರ್ಗ ಸ್ವೀಕೃತರಾದ ಬಗ್ಗೆ ಯಾವುದೇ ಮಾಹಿತಿಗಳಿಲ್ಲ. ಆದರೂ ಸಹ ನಾವು ಈ ಹಬ್ಬವನ್ನು ಅದ್ದೂರಿಯಿಂದ ಆಚರಿಸುತ್ತೇವೆ. ಏಕೆಂದರೆ 1950 ನವೆಂಬರ್ 1ರಂದು 12ನೇ ಭಕ್ತಿನಾಥರು ಮುನಿಫಿಸೆಂತಿಮುಸ್ ದೇಯುಸ್ ಎಂದರೆ ದೇವರ ಕೃಪೆ ಎಂಬ ಪರಿಪತ್ರವನ್ನು ಬರೆದರು. ಅದರಲ್ಲಿನ ಸಿದ್ಧಾಂತದ ಪ್ರಕಾರ ದೇವಮಾತೆಯು ಇಹಲೋಕವನ್ನು ಮುಗಿಸಿ ದೇಹ ಮತ್ತು ಆತ್ಮಗಳೊಡನೆ ಸ್ವರ್ಗ ಸ್ವೀಕೃತರಾದರು ಎಂದು ತಿಳಿಸುತ್ತದೆ. ಆದ್ಮೇಲೆ ನಾವು ಆದಿಧರ್ಮಸಭೆಯ ಕೆಲವು ಇತಿಹಾಸವನ್ನು ನಾವು ನೋಡಿದರೆ ದೇವಮಾತೆ ಸ್ವರ್ಗ ಸ್ವೀಕೃತರಾದ ಬಗ್ಗೆ ಕೆಲವು ಕುರುಹುಗಳುಂಟು. ಯೇಸುಸ್ವಾಮಿಯ ಪುನರುತ್ಥಾನದ ನಂತರ ಪ್ರೇಷಿತರು ವಿವಿಧ ದೇಶಗಳಿಗೆ ಊರುಗಳಿಗೆ ಹೋಗಿ ಶುಭ ಸಂದೇಶವನ್ನು ಬೋಧಿಸಿದರು. ಆ ಸಮಯದಲ್ಲಿ ಮೇರಿ ಮಾತೆಯ ಮರಣ ಜೆರುಸಲೇಂ ನಗರದಲ್ಲಿ ಸಂಭವಿಸಿತು. ಪ್ರೇಷಿತರೆಲ್ಲರೂ ಈ ವಿಷಯವನ್ನು ಕೇಳಿ ಬಹಳ ನೊಂದು ಮೇರಿ ಮಾತೆಯನ್ನು ಸಮಾಧಿಯಲ್ಲಿ ಅಡಕ ಮಾಡಿದರು. ಆದರೆ ಭಾರತ ದೇಶದ ಪ್ರೇಷಿತರಾದ ಸಂತ ತೋಮರವರು ಜೆರುಸಲೇಮಿಗೆ ತಡವಾಗಿ ಬಂದಾಗ ಆಗಲೇ ಮೇರಿ ಮಾತೆಯನ್ನು ಸಮಾಧಿ ಮಾಡಲಾಗಿತ್ತು. ಅವರು ಬಹಳ ನೊಂದು ನಾನು ಏನೇ ಆದರೂ ದೇವಮಾತೆಯನ್ನು ನೋಡಲೇಬೇಕು ಎಂದು ಹೇಳಿ ಸಮಾಧಿಯನ್ನು ತೆರೆಸುತ್ತಾರೆ. ಹಾಗೂ ಅಲ್ಲಿ ಮಾತೆ ಮರಿಯಮ್ಮನವರ ಶರೀರವಿರಲಿಲ್ಲ, ಬದಲಿಗೆ ಹೂವುಗಳಿದ್ದವು. ಆಗ ಪ್ರೇಷಿತರೆಲ್ಲರೂ ಮೇರಿ ಮಾತೆ ಸ್ವರ್ಗ ಸ್ವೀಕೃತರಾಗಿದ್ದಾರೆ ಎಂದು ಪ್ರಚಾರ ಮಾಡಿದರು. ಈ ಸಂಗತಿಯನ್ನು ಕೆಲವರು ನಂಬುತ್ತಾರೆ, ಕೆಲವರು ಅಲ್ಲಗಳೆಯುತ್ತಾರೆ. ಆದರೆ ನಮ್ಮ ಕ್ರೈಸ್ತ ವಿಶ್ವಾಸದ ಸಿದ್ಧಾಂತದ ಪ್ರಕಾರ ದೇವಮಾತೆಯು ನಿಜವಾಗಿಯೂ ಸ್ವರ್ಗ ಸ್ವೀಕೃತರಾಗಿದ್ದಾರೆ. ಆತ್ಮೀಯರೇ, ಸ್ವರ್ಗಾರೋಹಣ ಮತ್ತು ಸ್ವರ್ಗ ಸ್ವೀಕೃತದ ಬಗ್ಗೆ ಇರುವ ವ್ಯತ್ಯಾಸವನ್ನು ನಾವು ತಿಳಿದುಕೊಳ್ಳಬೇಕು. ಯೇಸುಸ್ವಾಮಿ ಸ್ವರ್ಗಾರೋಹಣವಾದರು, ಆದರೆ ದೇವಮಾತೆ ಸ್ವರ್ಗ ಸ್ವೀಕೃತರಾದರು. ಯೇಸುಸ್ವಾಮಿ ಯಾರ ಒಂದು ಸಹಾಯವಿಲ್ಲದೆ ಸ್ವರ್ಗಾರೋಹಣವಾದರು, ಆದರೆ ದೇವಮಾತೆ ದೇವರ ಸಹಾಯದಿಂದ ದೂತ ಗಣಗಳೊಡನೆ ಸೇರಿ ಸ್ವರ್ಗಕ್ಕೆ ದೇವರಿಂದ ಸ್ವೀಕೃತರಾದರು. ಇದನ್ನು ನಾವು ಸರಿಯಾಗಿ ತಿಳಿದುಕೊಳ್ಳಬೇಕಾಗಿದೆ. ಗಗನಯಾತ್ರಿಯಾದ ರಾಕೇಶ್ ಶರ್ಮಾರವರು ಭಾರತ ದೇಶದಿಂದ ಗಗನಯಾತ್ರೆಯನ್ನು ಕೈಗೊಂಡವರಲ್ಲಿ ಮೊದಲಿಗರಾಗಿದ್ದಾರೆ. ಇವರನ್ನು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿರವರು ನಮ್ಮ ದೇಶ ಗಗನದಿಂದ ಯಾವ ರೀತಿ ಕಾಣಿಸುತ್ತಿದೆ ಎಂದಾಗ ಅವರ ಮಾತು ಇದಾಗಿತ್ತು, ಸಾರೆ ಜಹಾನ್ ಸೆ ಅಚ್ಚಾ. ಇದರ ಅರ್ಥ ಪ್ರಪಂಚದ ಎಲ್ಲ ಕಡೆಯಿಂದಲೂ ಉತ್ತಮವಾದದ್ದು ಎಂದು ನುಡಿಯುತ್ತಾರೆ. ಈ ವಾಕ್ಯ ದೇವರ ವಾಕ್ಯವೂ ಸಹ ಆಗಿತ್ತು ಎಂದು ನಾವು ಹೇಳಬಹುದು. ಏಕೆಂದರೆ ಪ್ರಪಂಚದ ಎಲ್ಲ ಜೀವಿಗಳಿಗಿಂತಲೂ ಶ್ರೇಷ್ಠ ಅಥವಾ ಉತ್ತಮ ವ್ಯಕ್ತಿ ದೇವಮಾತೆಯಾಗಿದ್ದರು. ಆ ಕಾರಣದಿಂದಲೇ ಅವರನ್ನು ದೇವರು ಆರಿಸಿಕೊಂಡರೂ ಮನುಕುಲದ ರಕ್ಷಣೆಗಾಗಿ ಅವರ ಮುಖಾಂತರವೇ ಈ ಲೋಕಕ್ಕೆ ಲೋಕರಕ್ಷಕರಾದ ಪ್ರಭು ಯೇಸು ಜನ್ಮ ತಾಳಿದರು. ಆದ್ಮೇಲೆ ಸ್ವಾತಂತ್ರ್ಯವೆಂದರೆ ಕೇವಲ ನಮಗೆ ಇಷ್ಟ ಬಂದ ಹಾಗೆ ಮಾಡುವುದಲ್ಲ, ಬದಲಿಗೆ ಇವರು ಸ್ವಾತಂತ್ರ್ಯವನ್ನು ಸರಿಯಾಗಿ ಉಪಯೋಗಿಸಿಕೊಂಡು ದೇವರ ಚಿತ್ತಕ್ಕೆ ತಲೆಬಾಗುವುದು. ಗಬ್ರಿಯಲ್ ದೂತನ ಸಂದೇಶವನ್ನು ಆಕೆ ನಿರಾಕರಿಸಬಹುದಿತ್ತು, ಆದರೆ ಸ್ವಾತಂತ್ರ್ಯವಾಗಿ ದೇವರ ಚಿತ್ತಕ್ಕೆ ತಲೆಬಾಗಿದರು. ತನ್ನ ಸಹೋದರಿ ಎಲಿಜಬೆತ್ ಮುಪ್ಪಿನಲ್ಲಿ ತಾಯಿಯಾಗಿದ್ದಾರೆ ಎಂದು ತಿಳಿದಾಗ ಸ್ವತಂತ್ರವಾಗಿ ಆಕೆ ಕಾಲ್ನಡಿಗೆಯಲ್ಲಿ ನಡೆದು ಆಕೆಯ ಮನೆಗೆ ಹೋಗಿ ಸೇವೆ ಮಾಡಿದರು. ಪ್ರಭು ಯೇಸುವಿನ ಜನನದಲ್ಲಿ ಎಷ್ಟೆಲ್ಲ ಕಷ್ಟ ನೋವು ಎದುರಿಸಿದರು, ಆದರೂ ದೇವರ ಮಾತಿಗೆ ತಲೆಬಾಗಿ ಸ್ವತಂತ್ರವಾಗಿ ದೇವರ ಚಿತ್ತ ನೆರವೇರಿಸಿದರು. ಕಾನಾ ಮದುವೆಯಲ್ಲಿ ದ್ರಾಕ್ಷಾರಸ ಮುಗಿದಾಗ ಪರರ ಕಷ್ಟಕ್ಕೆ ಮನ ಕರುಗಿ ಸ್ವತಂತ್ರವಾಗಿ ನಿರ್ಧಾರವನ್ನು ತೆಗೆದುಕೊಂಡು ಪ್ರಭು ಯೇಸು ಕ್ರಿಸ್ತರ ಸಹಾಯ ಕೇಳಿದರು. ಪ್ರಭು ಯೇಸುವಿನ ಪಾಡು ಮರಣದಲ್ಲಿ ಅತಿ ನೋವು ಅನುಭವಿಸಲು ಸಿದ್ಧರಾಗಿ ಸ್ವತಂತ್ರವಾಗಿ ಇದು ದೇವರ ಚಿತ್ತ ಎಂದು ತಲೆಬಾಗಿದರು. ಅದರ ಪ್ರತಿಫಲವಾಗಿಯೇ ದೇವರು ನೀಡಿದ ಅತ್ಯುತ್ತಮ ಕಾಣಿಕೆ ದೇವಮಾತೆಯ ದೇಹವು ಇಹಲೋಕದಲ್ಲಿ ನಶಿಸದೆ ಸ್ವರ್ಗಲೋಕಕ್ಕೆ ತೆಗೆದುಕೊಂಡಿದ್ದು ದೇವರಿಗೆ ವಿಧೇಯತೆಯ ಪ್ರತಿಫಲವಾಗಿದೆ. ಇಂದು ಆ ತಾಯಿಯ ಸ್ವರ್ಗ ಸ್ವೀಕೃತ ಮಹೋತ್ಸವವನ್ನು ಆಚರಿಸುತ್ತಿರುವಾಗ
ಆ ತಾಯಿಯಂತೆ ಯಾವುದೇ ಅಡೆತಡೆಗಳಿಲ್ಲದೆ ದೇವರ ಚಿತ್ತಕ್ಕೆ ಸ್ವತಂತ್ರವಾಗಿ ಮನಪೂರ್ವಕವಾಗಿ ತಲೆಬಾಗಿ ದೇವರ ಕಾರ್ಯವನ್ನು ಇಹಲೋಕದಲ್ಲಿ ನಡೆಸೋಣ. ಹಾಗೂ ನಾವು ಸಹ ಪುನರುತ್ಥಾನದಲ್ಲಿ ಭಾಗಿಯಾಗಲು ಪ್ರಾರ್ಥಿಸೋಣ. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.